ದಿನಾಂಕ 12/7/2025 ಸಂಜೆ ಬಳ್ಳಾರಿ ನಗರದ ಡಾಕ್ಟರ್ ಜೋಳದ ರಾಶಿ ರಂಗಮಂದಿರದಲ್ಲಿ ಅಭಿನಯ ಕಲಾಕೇಂದ್ರ ಬಳ್ಳಾರಿ ಇವರು ಹಮ್ಮಿಕೊಂಡ ಅಗಲಿದ ರಂಗಭೂಮಿ ಕಲಾವಿದರಿಗೆ ರಂಗನಮನ, ಸಮಾಜ ಸೇವಾ ರತ್ನ ಪ್ರಶಸ್ತಿ ಪ್ರದಾನ ಹಾಗೂ ಮಗ ಹೋದರೂ ಮಾಂಗಲ್ಯ ಬೇಕು ಎಂಬ ಸಾಮಾಜಿಕ ನಾಟಕ ಪ್ರದರ್ಶನವನ್ನು ಕರ್ನಾಟಕ ಇತಿಹಾಸ ಅಕಾಡೆಮಿಯ ಜಿಲ್ಲಾಧ್ಯಕ್ಷ ಟಿಎಚ್ಎಂ ಬಸವರಾಜು ಅವರು ಅಗಲಿದ ಕಲಾವಿದರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡುವುದರೊಂದಿಗೆ ಚಾಲನೆ ನೀಡಿದ್ರು, ರಂಗನಮನ ಸಲ್ಲಿಸಿದ್ರು. ನಾಟಕದ ಕಲೆ ಒಂದು ತಪಸ್ಸು. ಆದಿಯಿಂದ ಅಂತ್ಯದವರೆಗೂ ಕಲೆಯಲ್ಲಿ ಕಲಿಯುವುದು ಬಹಳಷ್ಟು ಇರುತ್ತೆ. ಹಿಂದಿನ ಕಾಲದಲ್ಲಿ ಹಳ್ಳಿಗಳಲ್ಲಿ ಒಂದು ಹಬ್ಬವನ್ನೇ ಮಾಡ್ತಿದ್ರು. ದುಡ್ಡನ್ನ ಹಾಕಿ ನಟಿಯರನ್ನ ಕರೆಸಿ ನಟಿಯರು ತಮ್ಮ ಊರಿನಿಂದ ಎತ್ತಿನ ಬಂಡಿಯಲ್ಲಿ ಬಂದು ಎಲ್ಲೋ ದೇವಸ್ಥಾನಗಳಲ್ಲಿ ಮಲಗಿಕೊಂಡು ಇಡೀ ರಾತ್ರಿ ನಿದ್ದೆಗೆಟ್ಟು ಪ್ರದರ್ಶನ ಮಾಡಿ ಹೋಗ್ತಿದ್ರು. ನಟ ನಟಿಯರಿಗೆ ತಮ್ಮ ಕಾಣಿಕೆಯನ್ನ ನೀಡಿ ಗೌರವಿಸುತ್ತಿದ್ರು. ಸುತ್ತಮುತ್ತಲಿನ ಹಳ್ಳಿಗಳ ಜನ ನಾಟಕವನ್ನ ನೋಡಲು ಬರ್ತಿದ್ರು. ಯಾಕಂದ್ರೆ ಆ ದಿನಗಳಲ್ಲಿ ಟಿವಿ, ಮೊಬೈಲ್ ಯಾವುದೂ ಇರಲಿಲ್ಲ. ಇಡೀ ರಾತ್ರಿ ಸಾವಿರಾರು ಜನ ನಾಟಕವನ್ನ ವೀಕ್ಷಿಸುತ್ತಿದ್ರು. ಭಕ್ತಿ ಭಾವ, ನೀತಿದಾಯಕ, ಒಳ್ಳೆಯ ಸಂಸ್ಕೃತಿಯುಳ್ಳ ನಾಟಕಗಳನ್ನ ಮಾಡ್ತಿದ್ರು. ಕಲೆಗೆ ಸಾವಿಲ್ಲ, ಕಲಾವಿದನಿಗೆ ಸುಖವಿಲ್ಲ. ಬದುಕನ್ನೇ ಬದಲಿಸುವ ಶಕ್ತಿ ಈ ನಾಟಕಗಳಿಗಿವೆ. ಅದು ಒಂದು ಕಾಲ. ಈಗ ನಾಟಕಗಳನ್ನ ನೋಡೋದೇ ಅಪರೂಪ. ಎಲೆಕ್ಟ್ರಾನಿಕ್ಸ್ ಮಾಧ್ಯಮ ಅಷ್ಟು ಮುಂದುವರೆದು ಬಿಟ್ಟಿದೆ. ಆದ್ರೂ ಸಹಿತ ಈ ದಿನ ಇಷ್ಟೊಂದು ಮಂದಿ ಬಂದಿರೋದು ಇವತ್ತಿನ ನಾಟಕವೇ ಕಾರಣ. ವೇದಿಕೆಯಲ್ಲಿ ದಾನ ಚಿಂತಾಮಣಿ ಮಸೀದಿಪುರ ಸಿದ್ದರಾಮನ ಗೌಡರಿಗೆ ಅಭಿನಯ ಕಲಾ ಕೇಂದ್ರದಿಂದ ಸಮಾಜ ಸೇವಾ ರತ್ನ ಪ್ರಶಸ್ತಿಯನ್ನ ನೀಡಿ ಸನ್ಮಾನಿಸಿ ಗೌರವಿಸಲಾಯಿತು. ಸಮಾಜಕ್ಕೆ ಕೈಲಾಸ ರಥವನ್ನ ಕೊಡುಗೆ ನೀಡಿದ ಸಿದ್ದರಾಮನ ಗೌಡರ ದಾನ ಗುಣವನ್ನ ವೇದಿಕೆಯಲ್ಲಿ ಪ್ರಶಂಸಿಸಲಾಯಿತು. ಇತ್ತೀಚೆಗೆ ಅಗಲಿದ ಗಂಗಣ್ಣ, ಶ್ರೀರಾಮುಲು ಮತ್ತು ವೆಂಕೋಬಾಚಾರ್ ಅವರ ಬಗ್ಗೆ ಸಾಹಿತಿ, ರಂಗಹಬ್ಬ ನಿರ್ದೇಶಕ ಕೆ ಜಗದೀಶ್ ಅವರು ಪ್ರಾಸ್ತಾವಿಕವಾಗಿ ಮಾತನಾಡಿ ರಂಗನಮನ ಸಲ್ಲಿಸಿದ್ರು. ಯಲ್ಲೇಶ್ ಯಾಳಗಿ ಕೃತ ಮಗ ಹೋದರೂ ಮಾಂಗಲ್ಯ ಬೇಕು ಎಂಬ ನಾಟಕವನ್ನ ವಿಕಾಸ ಕಲಾ ತಂಡ ಕೊಳಗಲ್ಲು ಇವರು ಎಚ್ಎಂ ಜಗದೀಶಯ್ಯ ಸ್ವಾಮಿಯವರ ನಿರ್ದೇಶನದಲ್ಲಿ ಶ್ರೀ ಗುರು ಪಂಚಾಕ್ಷರಿ ವಾದ್ಯ ವೃಂದ ಬಸಾಪಟ್ಟಣ ಇವರ ಸಂಗೀತ ನಿರ್ದೇಶನದಲ್ಲಿ ಪ್ರದರ್ಶನವಾಯಿತು. ಎಲ್ಲಾ ಪಾತ್ರಧಾರಿಗಳು ತಮ್ಮ ತಮ್ಮ ಪಾತ್ರಗಳಿಗೆ ಜೀವ ತುಂಬಿ ಪ್ರದರ್ಶನ ಮಾಡಿದ್ದು ವಿಶೇಷವಾಗಿತ್ತು. ಎಎಂಪಿ ವೀರೇಶ ಸ್ವಾಮಿ ಕಾರ್ಯಕ್ರಮವನ್ನ ನಿರೂಪಿಸಿದ್ರು. ಗಾಯಕ ಕುಡಿತಿನಿ ಪ್ರಕಾಶ್ ಅವರು ಪ್ರಾರ್ಥಿಸಿ ವಂದಿಸಿದ್ರು. ಮಸೀದಿಪುರ ಸಿದ್ದರಾಮಗೌಡರು ಮಾತನಾಡಿ ಇಂತಹ ನಾಟಕಗಳಿಗೆ ದಾನಿಗಳು ಮುಂದೆ ಬರಬೇಕೆಂದು ವಿನಂತಿಸಿಕೊಂಡ್ರು. ನಾಟಕ ವೀಕ್ಷಿಸಲು ಅಪಾರ ಪ್ರಮಾಣದ ಪ್ರೇಕ್ಷಕರು ಸೇರಿದ್ದು ವಿಶೇಷವಾಗಿತ್ತು ಎಂದು ವಿಶ್ವನಾಥ್ ಸಾವುಕಾರ್ ಹೇಳಿದ್ರು. ರಂಗಭೂಮಿ ನ್ಯೂಸ್ ಬಳ್ಳಾರಿ 9481941999. ಬೂದುಗುಪ್ಪದ ವಿಶ್ವನಾಥ್ ಅವರು 1,000 ರೂಪಾಯಿನ ಕಲಾ ಕಾಣಿಕೆಯಾಗಿ ನೀಡಿದ್ದಾರೆ. ಹಾಗೆಯೇ ಸಂಘ ವಿಕಾಸ ಕಲಾ ಸಂಘಕ್ಕೆ 1,000 ರೂಪಾಯಿಗಳನ್ನು ಅವರು ಕಲಾ ಕಾಣಿಕೆಯಾಗಿ ಬೂದುಗುಪ್ಪದ ವಿಶ್ವನಾಥ್ ಅವರು ನೀಡಿದ್ದಾರೆ. ಅವರಿಗೆ ನಮ್ಮ ಕಲಾ ಸಂಘದ ಪರವಾಗಿ ಧನ್ಯವಾದಗಳನ್ನು ಕೊಟ್ಟಿದ್ದಾರೆ. ನೋಡಿ, ಅದು ಅದೃಷ್ಟವೂ ಗೊತ್ತಿಲ್ಲ. ಇವತ್ತು ಎನ್ ತಿಪ್ಪಣ್ಣನವರ ಜಾಗೃತತೆ ಪಾಲಿಸುತ್ತೇನೆ.